ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಆತಂಕ ಸೃಷ್ಟಿಯಾಗಿದೆ. ಇಲ್ಲಿ ಟ್ರಾನ್ಸ್ಫಾರ್ಮರ್ಗಳು ಅಪಾಯಕಾರಿಯಾಗಿ ನಿಂತಿರುವಂತದ್ದು ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳೇನಿವೆ ಅದರಿಂದ ಈಗ ಜನರಲ್ಲಿ ಆತಂಕದ ಭೀತಿ ಎದುರಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಸುರಕ್ಷತಾ ಬೇಲಿ ಇರದೆ ಟಿಸಿ ಸ್ಥಾಪನೆ ಮಾಡಲಾಗಿದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಎಚ್ಚರಿಕೆ ಫಲಕಗಳ ಕೊರತೆಯಿಂದಾಗಿ ಜನ ಜಾನುವಾರುಗಳಿಗೆ ಅಪಾಯವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಶಾಲಾ ಕಾಂಪೌಂಡ್ಗೆ ಹತ್ತಿಕೊಂಡಿದೆ ಈ ಒಂದು ಟ್ರಾನ್ಸ್ಫಾರ್ಮರ್ಗಳು. ನೀರು ತಗಲಿದ್ರೆ ವಿದ್ಯುತ್ ಶಾಕ್ ಅಪಾಯ ಹೆಚ್ಚಳವಾಗುವಂತ ಸಾಧ್ಯತೆ ಇದೆ ಎನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಈಗಾಗಲೇ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಟಿಸಿ ವಿದ್ಯುತ್ ಸ್ಪರ್ಶದಿಂದಾಗಿ ಜಾನುವಾರುಗಳು ಸಾವನ್ನಪ್ಪಿರುವಂತದ್ದು. ಸರಿಯಾದ ನಿರ್ವಹಣೆ ಇಲ್ಲದೆ ಶಾರ್ಟ್ ಸರ್ಕ್ಯೂಟ್ ಸಂಭವಿಸುವಂತಹ ಸಾಧ್ಯತೆಗಳು ಇದೆ ಇಲ್ಲಿ. ಹಾಗಾಗಿ ಜನರಲ್ಲಿ ಈಗ ಭೀತಿ ಹೆಚ್ಚಾಗ್ತಾ ಇರುವಂತದ್ದು. ಇಲ್ಲಿ ಟ್ರಾನ್ಸ್ಫಾರ್ಮರ್ಗಳಿಗೆ ಸರಿಯಾದ ಬೇಲಿಗಳು ಹಾಕಿಲ್ಲ, ಹಾಗೆ ಇದಕ್ಕೆ ಫಲಕಗಳನ್ನು ಕೂಡ ಹಾಕದೇ ಇರುವಂತಹ ಕಾರಣ ಎಚ್ಚರಿಕೆ ಫಲಕಗಳನ್ನ ಹಾಕಬೇಕಾಗಿತ್ತು. ಇದರ ಕೊರತೆ ಇರುವ ಕಾರಣ ಜನ ಜಾನುವಾರುಗಳಿಗೆ ಅಪಾಯ ಹೆಚ್ಚಿದೆ. ಗದಗ ಬೆಟಗೇರಿ ಅವಳಿ ನಗರದಾಗ ಸಾಕಷ್ಟು ಟಿಸಿಗಳು ಇನ್ನೂ ದುರಸ್ತಿ ಒಳಗನ ಅದಾವ. ಆಮ್ಯಾಗ ಕೆಳಗಡೆ ಅದಾವ ಟಿಸಿ ಎಲ್ಲ. ಈಗ ಸಣ್ಣ ಸಣ್ಣ ಮಕ್ಕಳಾದ ಶಾಲೆಗೆ ಹೋಗುವಂಥ ಹುಡುಗರು ಆದ ಅಂಥ ಏರಿಯಾದೊಳಗನ ಸ್ಕೂಲ್ ಕಡೆನ ಇದ್ದಿದ್ದು ಅಂತ ಟಿಸಿ ಇನ್ನೂ ಭಾಳ ಅದಾವ. ಈಗ ನಿಮ್ಗೆ ಉದಾಹರಣೆ ಅಂತಂತಂದ್ರೆ ಇಲ್ಲಿ ಮಾಡಲ್ ಸ್ಕೂಲ್ ಕಡೆ ಒಂದು ಟಿಸಿ ಐತಿ. ಆ ಟಿಸಿ ಕಡೆ ಯಾವುದು ಆ ಟಿಸಿ ಸುತ್ತ ಯಾವುದು ಸುತ್ತು ಬೇಲಿ ಇಲ್ಲ. ಅಂಥವನ್ನೆಲ್ಲ ಲಾಸ್ಟ್ ಟೈಮ್ ನಾವು ಈಗ ಒಂದು 20 ದಿನದ ಹಿಂದೆ ತಿಲಕ್ ಪಾರ್ಕ್ ಕಡೆ ಒಂದು 5 ಜಾನುವಾರು ಆಕಳ ಶಾರ್ಟ್ ಸರ್ಕ್ಯೂಟ್ ಆಗಿ ತೀರ್ಕೊಂಡಾಗ ಅದನ್ನು KB ಅವ್ರಿಗೆ ಮನವಿ ಮಾಡಿದ್ವಿ ನಾವು. ಇಲ್ರಿ ನೀವು ಹಿಂಗೆ ಟಿಸಿಗಳಿಗೆ ಎಲ್ಲಕ್ಕೂ ಸುತ್ತಲೂ ತಂತಿ ಬೇಲಿ ಹಾಕಿಸ್ರಿ ಅಂತಂತೇಳಿ ಮನವಿ ಮಾಡಿದಾಗ ಅವರು ಅವತ್ತಿನ ತಿಲಕ್ ಪಾರ್ಕಿಗೆ ಒಂದು ಮಾಡಿಸ್ದರ್ಗತೆ ಮಾಡಿ ನಮಗೆ ಬಂದ ಮಾಹಿತಿ ಪ್ರಕಾರ ಅವರು KB ಅವರ ಹೇಳಿದ್ದು 103 104 ಟಿಸಿ ಅದೇ ಪರಿಸ್ಥಿತಿ ಒಳಗನ ಜನರಿಗೆ ಮತ್ತು ಜಾನುವಾರುಗಳಿಗೆ ತೊಂದರೆ ಆಗುವಂಥ ಪರಿಸ್ಥಿತಿ. ಗದಗದಲ್ಲಿ ಎಷ್ಟೊಂದು ಪರಿವರ್ತಕಗಳಿವೆ. ಆ ಪರಿವರ್ತಕಗಳಿಗೆ ಸುರಕ್ಷತೆಯ ದೃಷ್ಟಿಯಿಂದ ಅವಕ್ಕೊಂದು ಫೆನ್ಸಿಂಗ್ ಮಾಡಬೇಕು, ಅಥವಾ ಯಾರು ಅಪಘಾತಕ್ಕೆ ಒಳಗಾಗಬಾರ್ದಂದರೆ ನಾವು ಈ ಇಯರ್ ಏನು ವಾರ್ಷಿಕ 26-27 ವಾರ್ಷಿಕ ವರ್ಷ ಏನಿದೆ, ಈ ವರ್ಷದಲ್ಲಿ ನಾವು ಅದನ್ನು ಒಂದು ಅಭಿಯಾನ ಮಾಡಿ ಎಲ್ಲ ಟ್ರಾನ್ಸ್ಫಾರ್ಮರ್ಗಳ ಏನಿದೆ ಗದಗದಲ್ಲಿ, ಸ್ಕೂಲ್ ಕಡೆ ಇರ್ಬೋದು, ಮಾರ್ಕೆಟ್ ಏರಿಯಾ ಇರ್ಬೋದು, ಜನಸಂದಣಿ ಇದ್ದಲ್ಲೇ ಇರ್ಬೋದು, ಅಂಥ ಪರಿವರ್ತಕಗಳಿಗೆ ಒಂದು ಫೆನ್ಸಿಂಗ್ ಮಾಡಿ ಅದನ್ನು ಸುರಕ್ಷತೆಯಿಂದ ದೃಷ್ಟಿಯಿಂದ ಫೆನ್ಸಿಂಗ್ ಅಳವಡಿಸಿ ಎಲ್ಲ ಸಾರ್ವಜನಿಕರು ಇರ್ಬೋದು, ಪ್ರಾಣಿಗಳಿಗೆ ಇರ್ಬೋದು, ಅದನ್ನು ಸುರಕ್ಷತೆಯಿಂದ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಫಾರೂಕ್ ಮಖಾಂದ ನೀಡ್ತಾ ಹೋಗ್ತಾರೆ. ಫಾರೂಕ್, ಈಗ ಇಂಥ ಒಂದು ಬೇಜವಾಬ್ದಾರಿತನವನ್ನ ಈಗ ತೋರಿಸ್ತಾ ಇರುವಂತದ್ದು, ಟ್ರಾನ್ಸ್ಫಾರ್ಮರ್ಗಳಿಗೆ ಯಾವುದೇ ಬೇಲಿ ಇಲ್ಲದೆ ರೀತಿಯಲ್ಲಿ, ಯಾವುದೇ ಎಚ್ಚರಿಕಾ ಫಲಕಗಳಿಲ್ಲದ ರೀತಿಯಲ್ಲಿ ಅವುಗಳನ್ನ ಸ್ಥಾಪಿಸಿರೋದ್ರಿಂದ ಈಗ ಜನರಲ್ಲಿ ಆತಂಕ ಹೆಚ್ಚಾಗ್ತಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಹಾಗಾದ್ರೆ ಇದು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಹೋಗಿದೆಯಾ? ಅವರು ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ? ಸುನಿಧಿ, ಏನಂದ್ರೆ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಇವತ್ತು ಟ್ರಾನ್ಸ್ಫಾರ್ಮರ್ಗಳು ಒಂದ್ ರೀತಿ ಅಪಾಯಕಾರಿಗೆ ನಿಂತಿವೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾರ್ವಜನಿಕ ಸ್ಥಳ ಆಗಿರ್ಲಿ, ಸ್ಕೂಲ್ ಆಗಿರ್ಲಿ, ಹಿಂಗೆ ಗದಗ ಪಾಲಾಬಾದಾಮಿ ಏನು ರಾಜ್ಯ ಹೆದ್ದಾರಿ ಇದೆ, ರಾಜ್ಯ ಹೆದ್ದಾರಿ ಅಕ್ಕಪಕ್ಕದಲ್ಲೇ ಬಹಳಷ್ಟು ಟ್ರಾನ್ಸ್ಫಾರ್ಮರ್ಗಳು ಇವತ್ತು ಅಪಾಯಕಾರಿಯಾಗಿ ನಿಂತಿರ್ತಕ್ಕಂಥದ್ದು. ಗದಗ ಬೆಟಗೇರಿಯಲ್ಲಿ ಈ ಅಧಿಕಾರಿಗಳು ನೀಡೋ ಮಾಹಿತಿ ಪ್ರಕಾರ ಅವಳಿ ನಗರದಲ್ಲಿ ಸುಮಾರು 900ಕ್ಕೂ ಅಧಿಕ ಟ್ರಾನ್ಸ್ಫಾರ್ಮರ್ಗಳಿವೆ. ಅದರಲ್ಲಿ 100ಕ್ಕೂ ಹೆಚ್ಚು ಟ್ರಾನ್ಸ್ಫಾರ್ಮರ್ಗಳು ಇನ್ನೇನು ಅಪಾಯಕಾರಿಯಾಗಿನೇ ನಿಂತಿರ್ತಕ್ಕಂಥದ್ದು. ಆದ್ರೆ ಇದೇ ಅವಘಡದಿಂದ ಕೆಲವು ದಿನಗಳ ಹಿಂದೆನೆ ಕೆಲವೊಂದಿಷ್ಟು ಜಾನುವಾರುಗಳಿಗೆ ಟ್ರಾನ್ಸ್ಫಾರ್ಮರ್ನಿಂದ ವಿದ್ಯುತ್ ಸ್ಪರ್ಶವಾಗಿ ಸುಮಾರು ಜಾನುವಾರುಗಳು ಸತ್ತಿರತಕ್ಕಂಥದ್ದು. ಇದನ್ನ ಗೋರಕ್ಷಕರು ಕೂಡ ಹೆಸ್ಕಾಂನ ಅಧಿಕಾರಿಗಳ ಗಮನಕ್ಕೆ ತಂದು ಜೊತೆಗೆ ಅವರಿಗೆ ಮನವಿ ಸಲ್ಲಿಸಿದ್ರು ಕೂಡ ಈ ತನಕ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅಂತಕ್ಕಂಥದ್ದು ಅದು ಗೋರಕ್ಷಕರ ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ. ಜಿ ಕನ್ನಡ ನ್ಯೂಸ್ ಸಹ ಇವತ್ತು ಹೆಸ್ಕಾಂ ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಇನ್ನೇನು ಮುಂದಿನ ತಿಂಗಳ ಅನ್ನೋ ಅಷ್ಟರಲ್ಲಿ ನಾವು ಅದಕ್ಕೆ ಸುತ್ತಲೂ ತಂತಿ ಬೇಲಿಯನ್ನು ಹಾಕಿಸಿ ಬರ್ತಕ್ಕಂಥ ಬಜೆಟ್ ನಲ್ಲಿ ನಾವು ಸರಿ ಮಾಡ್ತೀವಿ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನ ಹಂಚ್ಕೊಳ್ತಾರೆ. ಆದ್ರೆ ಇನ್ನು ಬೇಸಿಗೆ ಮುಗಿದು ಮಳೆಗಾಲ ಸ್ಟಾರ್ಟ್ ಆಗೋದ್ರಿಂದ ಇಂಥ ಅಪಾಯಕಾರಿಯಾಗಿ ನಿಂತಿರ್ತಕ್ಕಂಥ ಈ ಟಿಸಿಗಳು ಮಳೆ ಬಂದ್ರೆ ಜನ ಆಗಿರ್ಲಿ, ಜಾನುವಾರುಗಳಾಗಿರ್ಲಿ
ನೀರು ಬಿದ್ದು ಆ ನೀರಿನ ಸ್ಪರ್ಶದಿಂದ ವಿದ್ಯುತ್ ಸ್ಪರ್ಶ ಜಾಸ್ತಿ ಆಗ್ತಕ್ಕಂಥ ಒಂದು ಸಂಭವ ಇರುತ್ತೆ. ಹಾಗಾಗಿ ಇದೇ ರೀತಿ ನಿರ್ಲಕ್ಷ್ಯ ಮುಂದುವರೆದ್ರೆ ದೊಡ್ಡ ದುರಂತವನ್ನೇ ಸಂಭವಿಸ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಜೊತೆಗೆ ಅದರಿಂದ ಏನಾದರೂ ಪ್ರಾಣಹಾನಿ ಏನಾದರೂ ಆದ್ರೆ ಅದಕ್ಕೆ ನೇರವಾಗಿ ಹೆಸ್ಕಾಂನ ಅಧಿಕಾರಿಗಳೇ ಹೊಣೆ ಆಗ್ತಾರೆ ಅಂತಕ್ಕಂಥ ಒಂದು ಒತ್ತಾಯ ಆರೋಪ ಮಾತು ಕೂಡ ಇವತ್ತು ಗೋರಕ್ಷಕರು ಆಗಿರ್ಲಿ ಸ್ಥಳೀಯರಾಗಿರ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದು. ಸುನಿಧಿ, ಧನ್ಯವಾದಗಳು ಫಾರೂಕ್ ನಿಮ್ಮೆಲ್ಲ ಮಾಹಿತಿಗಾಗಿ.